ಆತ್ಮೀಯರೇ ನಮಸ್ತೆ. ಹಿಂದೂ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಏಕಾದಶಿ ಉಪವಾಸವನ್ನು ಏನಕ್ಕೆ ಮಾಡಬೇಕು, ಯಾಕೋಸ್ಕರ ಮಾಡಬೇಕು ಎಂಬುದರ ಬಗ್ಗೆ. ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರ ಬಗ್ಗೆ ಧಾರ್ಮಿಕವಾಗಿ ಹೇಳುವುದಾದರೆ ಏಕಾದಶಿ ವಿಷ್ಣುವಿಗೆ ತುಂಬ ಪ್ರಿಯ. ಈ ದಿನದಂದು ಉಪವಾಸ ಮಾಡಿದರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ವಿಚಾರವಿದೆ. ಆದರೆ ಇದರ ಹಿಂದೆ ಇನ್ನೂ ಅನೇಕ ವಿಷಯಗಳು ಅಡಗಿದೆ. ಇದನ್ನು ನಾವು ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಏಕಾದಶಿ ಮಾನವನ ಜೀವ ವ್ಯವಸ್ಥೆಯಲ್ಲಿ, ದೇಹದಲ್ಲಿ ಅದ್ಭುತ ಪರಿಣಾಮ ಬೀರುತ್ತದೆ. ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಮಾನವನ ಶರೀರವು ಒಂದು ಆವರ್ತನೆಯಲ್ಲಿ ಚಲಿಸುತ್ತಾ ಇರುತ್ತದೆ. 48 ದಿನಗಳಿಗೊಮ್ಮೆ ಆವರ್ತನೆಯು ಬದಲಾಗ್ತಾ ಇರುತ್ತೆ. ಇದನ್ನು ನಾವು ಮಂಡಲ ಅಂತ ಕರಿತೀವಿ. ಈ ಮಂಡಲ 48 ದಿನಗಳಿಗೊಮ್ಮೆ ಬದಲಾಗ್ತಾ ಇರುತ್ತೆ. ಈ 48 ದಿನದಲ್ಲಿ 3 ದಿನ ನಮ್ಮ ದೇಹಕ್ಕೆ ಆಹಾರ ಬೇಕಾಗಿರುವುದಿಲ್ಲ. ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿರುವವರಿಗೆ ಮತ್ತು ದೇಹದ ಮೇಲೆ ಹೆಚ್ಚು ಸೂಕ್ಷ್ಮತೆ ಇರುವವರಿಗೆ ಈ ದಿನ ಅವರಿಗೆ ಅರಿವಾಗುತ್ತದೆ. ಈ ದಿನದ ಅರಿವು ಇರದೇ ಇರುವವರಿಗೆಂದೇ ಸನಾತನ ಧರ್ಮದಲ್ಲಿ ಏಕಾದಶಿಯನ್ನು ಮಾಡಿದ್ದಾರೆ. ಇದನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ ನಮ್ಮ ದೇಹಕ್ಕೂ ಕೂಡ ಒಂದಷ್ಟು ವಿಶ್ರಾಂತಿಯ ಅಗತ್ಯವಿದೆ. ನಮ್ಮ ದೇಹಕ್ಕೆ ಪ್ರತಿದಿನ 3 ಹೊತ್ತು ಆಹಾರವನ್ನು ನೀಡುತ್ತಾ ಹೋದರೆ ನಮ್ಮ ದೇಹಕ್ಕೆ ವಿಶ್ರಾಂತಿ ಎಲ್ಲಿಂದ ಸಿಗುತ್ತದೆ? ನಮ್ಮ ಜೀರ್ಣಾಂಗ ವ್ಯವಸ್ಥೆ ದಿನದ 3 ಹೊತ್ತು ಅದು ಕೆಲಸ ಮಾಡುತ್ತಾ ಇದ್ದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಎಲ್ಲಿ ವಿಶ್ರಾಂತಿ ಸಿಗುತ್ತದೆ? ಹಾಗಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅತಿ ಬೇಗ ಹಾಳಾಗಿ ನಮಗೆ ಹಲವಾರು ರೋಗಗಳು ಬರುವಂತಾಗುತ್ತದೆ. ಉಪವಾಸ ಮಾಡಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಒಂದು ಸುಸ್ಥಿತಿಗೆ ಬರುತ್ತದೆ ಮತ್ತು ಅದರ ಕಾರ್ಯದಕ್ಷತೆ ಹೆಚ್ಚಳವಾಗುತ್ತದೆ. ನಾವು ಪ್ರತಿನಿತ್ಯ ತಿನ್ನುತ್ತಿದ್ದರೆ ನಮ್ಮ ದೇಹದಲ್ಲಿ ವಿಷದ ಅಂಶ ಅಂದರೆ ಟಾಕ್ಸಿಕ್ ಅಂಶ ಹೆಚ್ಚಾಗುತ್ತಾ ಹೋಗುತ್ತಿರುತ್ತದೆ. ಉಪವಾಸ ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ವಿಷದ ಅಂಶ ಆಚೆ ಹೋಗುತ್ತದೆ. ನಾವು ಪ್ರತಿನಿತ್ಯ ತಿನ್ನುವ ಆಹಾರ ನಮ್ಮ ದೇಹದಿಂದ ಪೂರ್ತಿಯಾಗಿ ಆಚೆ ಹೋಗಿರುವುದಿಲ್ಲ. ಉಪವಾಸ ಮಾಡಿದಾಗ ನಮ್ಮ ಕರುಳಿನಲ್ಲಿರುವ ಕೆಟ್ಟ ಅಂಶಗಳು ಆಚೆ ಹೋಗುತ್ತದೆ. ನಮ್ಮ ಕರುಳು ಶುದ್ಧವಾಗುತ್ತದೆ ಮತ್ತು ನಮ್ಮ ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ. ಜೊತೆಗೆ ನಮ್ಮ ದೇಹ ಶುದ್ಧೀಕರಣವಾಗುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಲಂಘನಂ ಪರಮೌಷಧಂ ಅಂತ. ಅಂದರೆ ಉಪವಾಸವು ಅನೇಕ ರೋಗಗಳಿಗೆ ಔಷಧಿ ರೂಪವಾಗಿ ಕೆಲಸ ಮಾಡುತ್ತದೆ ಎಂದು. ಉಪವಾಸ ಮಾಡುವುದರಿಂದ ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳಿದ್ದರೆ, ಅಂದರೆ ಗ್ಯಾಸ್ಟ್ರಿಕ್, ಅಲ್ಸರ್ ಇಂತಾದ ತೊಂದರೆಗಳಿದ್ದರೆ, ಕಿಡ್ನಿ ಪ್ರಾಬ್ಲಮ್ಗಳಿದ್ದರೆ, ಲಿವರ್ ಪ್ರಾಬ್ಲಮ್ಗಳಿದ್ದರೆ, ಸ್ಕಿನ್ ಡಿಸೀಸಸ್ಗಿದ್ದರೆ ಇವೆಲ್ಲವೂ ಕೂಡ ಉಪವಾಸದಿಂದ ಶಮನವಾಗುತ್ತದೆ. ಗರ್ಭಿಣಿಯರು, ಹಾರ್ಟ್ ಪ್ರಾಬ್ಲಮ್ ಇರುವವರು, ಶುಗರ್ ಇರುವವರು, ಮೆಂಟಲಿ ಸ್ಟೇಬಲ್ ಇಲ್ಲದೆ ಇರುವವರು ಉಪವಾಸವನ್ನು ಮಾಡುವುದು ಅಷ್ಟೊಂದು ಸೂಕ್ತವಲ್ಲ. ಏಕಾದಶಿಯ ಉಪವಾಸ ಮಾಡುವುದರಿಂದ ನಾವು ಇಷ್ಟೆಲ್ಲ ಪ್ರಯೋಜನವನ್ನು ಪಡೆಯಬಹುದು. ಏಕಾದಶಿಯು ತಿಂಗಳಿಗೆ 2 ಬಾರಿ ಬರುತ್ತದೆ. ಅಮಾವಾಸ್ಯೆಗಿಂತ 4 ದಿನ ಮುಂಚೆ ಮತ್ತು ಹುಣ್ಣಿಮೆಗಿಂತ 4 ದಿನ ಮುಂಚೆ ಏಕಾದಶಿಯು ಬರುತ್ತದೆ. ಈ ದಿನ ಉಪವಾಸ ಮಾಡಿದರೆ ನಾವು ಇಷ್ಟೆಲ್ಲ ಪ್ರಯೋಜನವನ್ನು ಪಡೆಯಬಹುದು. ಉಪವಾಸದಲ್ಲಿ 2 ವಿಧಗಳಿವೆ. ಒಂದು ನಿರ್ಜಲ ಉಪವಾಸ ಮತ್ತು ಫಲಾಹಾರ ಉಪವಾಸ. ನೀವು ಮೊದಲನೇ ಬಾರಿಗೆ ಉಪವಾಸವನ್ನು ಮಾಡುತ್ತಿದ್ದರೆ ಫಲಾಹಾರ ಉಪವಾಸವನ್ನು ಅನುಸರಿಸಿ. ಫಲಾಹಾರ ಅಂದರೆ ಇದರಲ್ಲಿ ಹೆಚ್ಚಾಗಿ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ದ್ರವವಿರುವಂತಹ ವಸ್ತುಗಳನ್ನು ಅಂದರೆ ಹಣ್ಣುಗಳನ್ನು ಮಾತ್ರ ಸೇವಿಸಬಹುದು. ಇಲ್ಲವೇ 1 ಹೊತ್ತು ಊಟವನ್ನು ಬಿಟ್ಟು ಉಪವಾಸವನ್ನು ಮಾಡಬಹುದು. ನಿರ್ಜಲ ಉಪವಾಸವೆಂದರೆ ಒಂದು ತೊಟ್ಟು ನೀರನ್ನು ಸೇವಿಸದೆ ಉಪವಾಸವನ್ನು ಮಾಡುವಂಥದ್ದು. ಇದನ್ನು ನೀವು ಕ್ರಮೇಣ ಉಪವಾಸವನ್ನು ಮಾಡುತ್ತಾ ಇದನ್ನು ನೀವು ಅನುಸರಿಸಬಹುದು. ಉಪವಾಸವನ್ನು ಏಕಾದಶಿ ದಿನದಂದೇ ಏಕೆ ಮಾಡಬೇಕು? ಇದೊಂದು ಎಲ್ಲರ ಮನಸ್ಸಿನಲ್ಲೂ ಮೂಡುವ ಪ್ರಶ್ನೆ ಅಲ್ಲವೇ? ಇದಕ್ಕೂ ಕೂಡ ಕಾರಣವಿದೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಕೆಲಸ ಮಾಡಲು ಉತ್ಸಾಹವನ್ನು ಕೊಡುತ್ತದೆ. ಹಾಗೂ ಈ ವಿಚಾರವನ್ನು ಮರೆಯದಿರಿ ಆತ್ಮೀಯರೇ. ನಮ್ಮ ಸನಾತನ ಧರ್ಮದ ಆಚರಣೆಗಳ ಹಿಂದೆ ಹಲವಾರು ವಿಚಾರಗಳಿದೆ, ಹಲವಾರು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅಂಶ ಇದೆ. ಹಾಗಾಗಿ ನಮ್ಮ ಆಚರಣೆಗಳನ್ನು ನಾವೆಂದೂ ಕಡೆಗಣಿಸಬಾರದು. ಧನ್ಯವಾದಗಳು.